ಎಲ್ಲಿಗೂ ನಮಸ್ಕಾರ. ಇವತ್ತು ಊಟದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದೇ ಮುಳ್ಳು ಸೌತೆಯಿಂದ 2 ರೀತಿಯಾದಂತಹ ಪದಾರ್ಥಗಳು. ಇದನ್ನು ನಾವು ಸಳ್ಳಿ ಅಂತ ಕರಿತೇವೆ ನಮ್ಮ ಹವ್ಯಕ ಭಾಷೆಯಲ್ಲಿ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಖಾರ ಸಳ್ಳಿ ಯಾವ ಥರ ಮಾಡೋದು ಅನ್ನೋದನ್ನು. ಇಲ್ಲಿಗ ಒಂದು ಮುಳ್ಳು ಸೌತೆಯನ್ನು ನಾನು ಅರ್ಧ ಭಾಗ ಮಾಡಿಕೊಂಡು ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ನಾವು ಸೌತೆಕಾಯಿ ಉಪ್ಪಿನಕಾಯಿಗೆಲ್ಲ ಹೆಚ್ಚ್ತೀವಲ್ಲ ಆ ಥರನೇ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕು. ಇನ್ನು ಇದನ್ನು ಅಡ್ಡಕ್ಕೆ ಹೆಚ್ಚಬೇಕು, ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕು. ನೋಡಿ ಈ ಥರನೇ ಮಾಡ್ಕೊಂಡು ಬಂದರೆ ಆಯಿತು. ಇಷ್ಟು ಸಣ್ಣ ಆದರೆ ಸಾಕು. ಈ ಥರ ಪೀಸಸ್ ಎಲ್ಲ ಕಟ್ ಮಾಡಿ ಆದ ನಂತರ ಒಂದು ಬೌಲೊಳಗೆ ಹಾಕಿ ಅದಕ್ಕೆ ಬೇಕಿರುವಷ್ಟು ಉಪ್ಪನ್ನು ನಾವೀಗ ಹಾಕಬೇಕಾಗುತ್ತೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು. ಇದು ಮಿಕ್ಸ್ ಆದ ನಂತರ ನಾವು ಸೈಡಲ್ಲಿ ಇಡೋಣ. ಇನ್ನು ನಾವು ಇದಕ್ಕೆ ಮಸಾಲೆನ ರುಬ್ಬಬೇಕಾದ್ರೆ ಏನೆಲ್ಲ ಹಾಕಬೇಕು ಅನ್ನೋದನ್ನು ನೋಡೋಣ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ತಗೊಂಡು ಅದಕ್ಕೆ 2 ಮೆಣಸಿನಕಾಯಿ ಹಾಕಿದ್ದೀನಿ, ಒಣಮೆಣಸು. ಆಮೇಲಿಂದ 1 ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಬಬೇಕೀಗ. ರುಬ್ಬುವಾಗ ಇನ್ನೊಂದು ಸ್ವಲ್ಪ ಹುಳಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕು, ತುಂಬ ಹಾಕೋದು ಬೇಡ. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಬರೋಣ. ನೋಡಿ ಈಗಾಗಲೇ ನುಣ್ಣಗಾಗಿದೆ ಇದು ಹಿಟ್ಟು. ನಾವು ಇದನ್ನು ಇನ್ನು ಮಿಕ್ಸ್ ಮಾಡಿದಂತಹ ಮುಳ್ಳು ಸೌತೆಯ ಪೀಸಸ್ ಇದೆಯಲ್ಲ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಖಾರ ಸಳ್ಳಿ ರೆಡಿ ಆಯಿತು ನೋಡಿ. ಇದನ್ನು ಇನ್ನು ತುಂಬ ನೀರು ಹಾಕಿ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪ ಗಟ್ಟಿನೇ ಇರಬೇಕಿದು, ಆಗ ಮಾತ್ರ ರುಚಿಯಾಗಿರುತ್ತೆ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಸಳ್ಳಿ ರೆಡಿ ಆಗುತ್ತೆ. ಇದಕ್ಕಿನ್ನು ಒಗ್ಗರಣೆ ಎಲ್ಲ ಹಾಕೋದಿಲ್ಲ, ಏನು ಬೇಕಿಲ್ಲ. ಹಾಗೆಯೇ ಇದನ್ನು ಸರ್ವ್ ಮಾಡೋದು. ಊಟದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೀವು. ಇನ್ನು ಮುಂದಿನ ಭಾಗದಲ್ಲಿ ಸಪ್ಪೆ ಸಳ್ಳಿನ ಯಾವ ಥರ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಇದಕ್ಕಾಗಿ ಮುಳ್ಸೌತೆನ ತಗೊಂಡಿದ್ದೀನಿ, ಅರ್ಧ ಭಾಗ ಸಾಕಿದ್ದಕ್ಕೆ. ಇದರ ತೊಟ್ಟನ್ನೆಲ್ಲ ತೆಗೆದು ನಾವಿನ್ನೀಗ ತುರಿಮಣೆಯಲ್ಲಿ ತುರಿಬೇಕು. ಸ್ವಲ್ಪ ದೊಡ್ಡಕ್ಕೆ ತುರಿ ಇದ್ದಷ್ಟು ಒಳ್ಳೆಯದು. ಇದು ತೀರ ಸಣ್ಣಕ್ಕೆ ತುರ್ಕೊಳ್ಬೇಡಿ. ನೋಡಿ ಈ ಥರ ದೊಡ್ಡದ್ರಲ್ಲಿ ತುರ್ಕೊಳ್ಳಿ. ಇಷ್ಟು ನಮಗೆ ಬಾಯಿಗೆ ಸಿಕ್ಕಬೇಕದು. ಇವಿಷ್ಟನ್ನು ನಾವು ತುರ್ಕೊಂಡು ಒಂದು ಬೌಲ್ ಒಳಗಡೆ ಹಾಕಬೇಕು. ಅದರ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಆಮೇಲಿಂದ ಅದಕ್ಕೆ ಬೇಕಾಗುವಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು. ನಂತರ ಸ್ವಲ್ಪ ಗಟ್ಟಿ ಮೊಸರು ಬೇಕಾಗುತ್ತೆ. ಇದಕ್ಕೆ 1 ಸೌಟಷ್ಟು ನಾನು ಹಾಕಿದ್ದೀನಿ. ಮೊಸರು ಇದು ಸಪ್ಪೆ ಆಗಿರುತ್ತೆ, ಹುಳಿ ಇಲ್ಲ. ನೀವು ನೋಡಿಕೊಂಡು ಹಾಕಿ, ಅದು ಫ್ರೆಶ್ ಮೊಸರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವಿನ್ನು ಮಸಾಲೆಗೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ. ಇದನ್ನು ಅಷ್ಟೇ ಖಾರ ಸಳ್ಳಿ ಥರ ಸ್ವಲ್ಪ ದಪ್ಪಕ್ಕೆ ರುಬ್ಕೊಳ್ಬೇಕು. ಅದಕ್ಕಾಗಿ ಜಾಸ್ತಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಇದೆ. ಅದಕ್ಕೆ ನಾವೀಗ ಸಾಸಿವೆನ ಹಾಕಬೇಕು. ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇದನ್ನು ನಾವಿನ್ನೀಗ ನುಣ್ಣಗೆ ರುಬ್ಬಿ ತರಬೇಕು. ನೋಡಿ ಈಗಾಗಲೇ ಆಗಿದೆ, ನುಣ್ಣಗಾಗಿದೆ ನೋಡಿ. ಇದನ್ನು ನಾವಿನ್ನು ಆಗಲೇ ಹೆಚ್ಚಿಟ್ಟಿದ್ದೀವಲ್ಲ ಮುಳ್ಳು ಸೌತೆಯನ್ನು ಮಿಕ್ಸ್ ಮಾಡಿ ಮೊಸರೆಲ್ಲ ಹಾಕಿ ಇಟ್ಟಿದ್ದೀವಲ್ಲ, ಅದಕ್ಕೆ ನಾವು ಈ ತೆಂಗಿನಕಾಯಿ ಮಿಶ್ರಣನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಗಟ್ಟಿ ಬೇಕು. ಇದೂ ಖಾರ ಸಳ್ಳಿ ಥರನೇ, ತುಂಬ ನೀರು ಮಾಡಬಾರ್ದು, ಗಟ್ಟಿ ಇದ್ದಷ್ಟು ಒಳ್ಳೆಯದು. ನೋಡಿ ಇಷ್ಟು ತೆಳ್ಳಗಾದರೆ ಸಾಕು. ಅಂತೂ ಊಟದ ಜೊತೆಗೆ ಒಳ್ಳೆಯ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಈ ಮುಳ್ಳು ಸೌತೆ ನಮ್ಮ ಗಾರ್ಡನಲ್ಲಿ ಬೆಳೆದಿರುವಂತಹ ಮುಳ್ಳು ಸೌತೆ ಆಗಿರುತ್ತೆ, ತುಂಬ ಎಳತ್ತಿದು, ಬಲ್ತಿಲ್ಲ. ನೀವು ಮನೇಲಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ವಂದನೆಗಳು.